ಮೆಗಾ ಆಡಿಷನ್ಸ್ ನ ಟಾಪ್ 35 ಸ್ಪರ್ಧಿಗಳು ಬಂದಿದ್ದಾಯ್ತು, ಹಾಡಿದ್ದಾಯ್ತು. ಅವರ ಪೈಕಿ 13 ಕಂಟೆಸ್ಟೆಂಟ್ಸ್ ನಮ್ಮ ವೇದಿಕೆಯಲ್ಲಿ ಅಂದ್ರೆ ಈ ಸೋಫಾದಲ್ಲಿ ಆಲ್ರೆಡಿ ಬಂದು ಕೂತಿದ್ದಾರೆ. ಇವರ ಪೈಕಿ 11 ಜನರನ್ನ ಮಾತ್ರ ನಾವು ಕಾಂಪಿಟೇಟರ್ಸ್ ಅಂದ್ರೆ ಸೀಸನ್ 17ರ ಸ್ಪರ್ಧಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಗೋವರ್ಧನ್ ತಾತ ಆಗಿರ್ಬೋದು ಅಥವಾ ರತ್ನಮ್ಮ ಮಂಜಮ್ಮ ಜೋಡಿ ಆಗಿರ್ಬೋದು, ಅವರು ಕಾಂಪಿಟೇಟರ್ಸ್ ಅಂದ್ರೆ ಸ್ಪರ್ಧಿಗಳು ಅಂತ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಗೋವರ್ಧನ್ ತಾತ ಅವರನ್ನ ನಮ್ಮ ಮಹಾಗುರುಗಳು ಹೇಳಿದ ಹಾಗೆ ಅವರೊಂದು ಸ್ಪೆಷಲ್ ಕಂಟೆಸ್ಟೆಂಟ್. ಇಲ್ಲಿ ಮಹಾಗುರುಗಳೇ ನೀವೊಂದು ಪದ ಬಳಸಿದ್ರಿ ಲಾಸ್ಟ್ ಸೀಸನ್, ಜ್ಞಾನ, ಇದು ಜ್ಞಾನ ವೃದ್ಧ ಅಂತ ಹೇಳಿ. ಸೊ ಗೋವರ್ಧನ್ ಗ್ರ್ಯಾಂಡ್ ಪಾ ಜ್ಞಾನ ವೃದ್ಧರನ್ನಾಗಿ ಬಳಸ್ತಾ ಇದೀವಿ ನಾವು ಇಲ್ಲಿ. ಹಾಗೇನೆ ರತ್ನಮ್ಮ ಮತ್ತು ಮಂಜಮ್ಮ ಈ ಜೋಡಿಯನ್ನ ಕೂಡ ನಾವು ಸ್ಪೆಷಲ್ ಜೋಡಿಯಾಗಿ ಕನ್ಸಿಡರ್ ಮಾಡ್ತಾ ಇದೀವಿ. ಈ ವೇದಿಕೆ ಮೇಲೆ ಒಂದು ಪ್ರಾಮಿಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ರತ್ನಮ್ಮ ಮತ್ತು ಮಂಜಮ್ಮ ಅವರ ಕುಟುಂಬಕ್ಕೆ ಒಂದು ಗೌರವಯುತವಾದಂತಹ ರೆಸ್ಪೆಕ್ಟ್ಫುಲ್ ಬದುಕನ್ನ ಕೊಡೋದಕ್ಕೆ ಜೀ ಕನ್ನಡ ಹಾಗೂ ಸರಿಗಮಪ ಕಾರ್ಯಕ್ರಮ ಪ್ರಯತ್ನಿಸುತ್ತೆ. ರತ್ನಮ್ಮ ಹಾಗೂ ಮಂಜಮ್ಮ, ನೀವಿಬ್ರು ಮಾರಮ್ಮನ್ ಗುಡಿ ಮುಂದೆ ಹಾಡ್ತಿದ್ರಲ್ವಾ, ಅಜ್ಜಿ ಕರ್ಕೊಂಡು ಹೋಗ್ತಿದ್ರಲ್ವಾ ಅಲ್ಲಿಗೆ, ಇನ್ಮೇಲೆ ಪ್ರತಿ ಶನಿವಾರ ಭಾನುವಾರ ಈ ವೇದಿಕೆಯಲ್ಲಿ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಕರ್ನಾಟಕದ ಮುಂದೆ ನಿಂತ್ಕೊಂಡು ಹಾಡ್ತೀರಾ, ಓಕೆನಾ? ನೀವು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಪರವಾಗಿ ನಾವೆಲ್ಲರೂ ಕರ್ನಾಟಕದ ಹೃದಯ ತುಂಬಿರುವಂತಹ ಜನರ ಮುಂದೆ ನಾವು ಕೇಳ್ಕೊತಾ ಇದ್ದೀವಿ, ನಿಮ್ಮ ಹೆಸರಲ್ಲಿ ಜೀ ಕನ್ನಡ ಒಂದು ಅಕೌಂಟ್ ಅನ್ನ ಓಪನ್ ಮಾಡುತ್ತೆ. ಇಡೀ ಸೀಸನ್ ನಲ್ಲಿ ನಿಮ್ಮ ಪರವಾಗಿ ನಿಮ್ಮ ಹಾಡಿಗೆ ಬೆಲೆ ಕೊಡುವಂತಹ ಹೃದಯ ಶ್ರೀಮಂತಿಕೆ ಇರುವಂತಹ ಕನ್ನಡಿಗರ ಹತ್ರ ನಿಮಗೆ ಸಹಾಯ ಮಾಡಿ ಅಂತ ನಾನ್ ಕೇಳ್ಕೊತೀನಿ, ನಾವು ಕೇಳ್ಕೊತೀವಿ. ಶ್ರೀಮಂತ ಕರ್ನಾಟಕ ನಿಮ್ಮನ್ನ ಪ್ರೀತಿಸಿ ಖಂಡಿತವಾಗ್ಲೂ ನಿಮ್ಮನ್ನ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೀಸನ್ 17ರ ಗ್ರ್ಯಾಂಡ್ ಫಿನಾಲೆಯ ವೇದಿಕೆಯ ಮೇಲೆ ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬಂದು ಕೂಡಿರುತ್ತೋ ಅದೆಲ್ಲವನ್ನ ಕೂಡ ಜೀ ಕನ್ನಡದ ಸಹಾಯದ ಜೊತೆಗೆ ನಿಮ್ಮ ಮಡಿಲಿಗೆ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಕೊಡ್ತೀವಿ, ಆಯ್ತಾ? ಅದು ನಿಮಗೆ ಕೊಡುವಂತಹ ಬಹುಮಾನ, ಅಂದ್ರೆ ರತ್ನಮ್ಮ ಹಾಗೂ ಮಂಜಮ್ಮ ಅವರಿಗೆ. ಸೊ ರತ್ನಮ್ಮ ಮಂಜಮ್ಮ ಜೋಡಿಯನ್ನ ಬಿಟ್ಟು, ನಮ್ಮ ಜ್ಞಾನವೃದ್ಧ ಗೋವರ್ಧನ್ ತಾತ ಅವರನ್ನ ಬಿಟ್ಟು 11 ಸ್ಪರ್ಧಿಗಳು ಸೀಸನ್ 17ರ ಕಾಂಪಿಟೇಷನ್ಗೆ ಆಯ್ಕೆಯಾಗಿದ್ದಾರೆ. ಅಂಡ್ ಉಳಿದಿರುವಂತಹ ಜಾಗ 4 ಮಾತ್ರ. ಅಂದ್ರೆ ಕಳೆದ ವಾರದಿಂದ ವೇಟ್ ಮಾಡ್ತಿರುವಂತ ಎಲ್ಲ ವೈಟಿಂಗ್ ಲಿಸ್ಟ್ ನ ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕಾರಣ ಅವರ ಪೈಕಿ 4 ಕಂಟೆಸ್ಟೆಂಟ್ಸ್ಗೆ ಅಲ್ಲಿ ಕುತ್ಕೊಳ್ಳುವಂತ ಅವಕಾಶ ಸಿಗುತ್ತೆ. ಸೊ ಲೆಟ್ಸ್ ವೆಲ್ಕಮ್ ಆಲ್ ವೈಟಿಂಗ್ ಲಿಸ್ಟ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಅನ್ನ. ಈಗ ಈ ಸೀಸನ್ಗೆ ಬೇಕಾಗಿರುವಂತಹ 15 ಟಾಪ್ ಸಿಂಗರ್ಸ್ ಅನ್ನ ಫೈನಲೈಸ್ ಮಾಡುವಂತಹ ಸಮಯ. ಅದರಲ್ಲಿ 11 ಜಾಗಗಳು ಭರ್ತಿಯಾಗಿದ್ದು ಈಗ 4 ಸೀಟ್ಗಳು ಮಾತ್ರ ಖಾಲಿ ಇದೆ. ಪ್ರತಿಯೊರ್ವ ಜಡ್ಜ್ ಕೂಡ ಅಂದ್ರೆ ನಮ್ಮ ಪ್ರತಿಯೊಬ್ಬ ತೀರ್ಪುಗಾರರು ಕೂಡ ಒಂದೊಂದು ಹೆಸರನ್ನ ತಗೋತಾರೆ. ಮೊದಲನೆಯ ಆಯ್ಕೆ ಯಾರು ಅನ್ನೋದನ್ನ ನಮ್ಮ ಆಸ್ಥಾನದ ಮಹಾರಾಜರಾದಂಥ ಮಹಾಗುರುಗಳೇ ಹೇಳ್ತಾರೆ. ಡಿಯರ್ ಟ್ಯಾಲೆಂಟ್ಸ್, ಈ ಸ್ಪರ್ಧೆಯ ವಿನ್ಯಾಸ ಹೇಗಿದೆ ಅಂದರೆ, ಸರ್ವೆ ತೋಪು ಕೇಳಿದಿರಲ್ಲ, ಸರ್ವೆ ಮರದ ತೋಪಿನಲ್ಲಿ ಏನಿರುತ್ತೆ, ಬರೀ ಸರ್ವೆ ಮರಗಳೇ ಇರ್ತವೆ. ನಮ್ಮ ಸ್ಪರ್ಧೆಯ ಈ ವೇದಿಕೆ ವಿನ್ಯಾಸ ಅದಲ್ಲ, ನಮ್ಮದು ಪ್ರತಿಭಾ ಸಹ್ಯಾದ್ರಿ. ಇದು ಈ ಸಹ್ಯಾದ್ರಿಯಲ್ಲಿ ಎಲ್ಲ ವಿಧದ ಗಿಡಮೂಲಿಕೆಗಳು, ಎಲ್ಲ ವಿಧದ ಮರಗಳು, ಎಲ್ಲ ವಿಧದ ಔಷಧೋಪಚಾರ ಮಾಡತಕ್ಕಂಥ ಬೇರುಗಳು ಇರಬೇಕು ಅನ್ನೋದು ಇದರ ವಿನ್ಯಾಸ. ಅದಕ್ಕೋಸ್ಕರವೇ ನಾವು ತುಂಬ ವಿಭಿನ್ನ ಪಾತ್ರಗಳನ್ನು, ವಿಭಿನ್ನ ಕಂಠಗಳನ್ನು, ಅವರ ಜೀವನ ಚರಿತ್ರೆಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಇದೆಲ್ಲ ಮಾಡಿದ್ದೀವಿ. ಅದರಿಂದ ಯಾರು ಹಾಡಿಗೋಸ್ಕರನೇ ಬಂದಿದ್ದೀರಾ ಅಂದ್ಕೊಂಡಿದ್ದೀರೋ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಸ್ಪರ್ಧೆಯ ವಿನ್ಯಾಸ ಒಂದು ಪ್ರತಿಭಾ ಸಹ್ಯಾದ್ರಿ ಥರ. ಅದಕ್ಕೋಸ್ಕರ ನಾನು ಬಹಳ ವಿಶೇಷವಾಗಿ ಮೆಚ್ಚಿಕೊಂಡದ್ದು, ಉಪಾಧ್ಯಾಯರೇ ವಿದ್ಯಾರ್ಥಿಯಾಗಿ ಬರೋದಿದೆಯಲ್ಲ, ಭಾಳ ದೊಡ್ಡ ವಿಷಯ. ನನ್ನ ಆಯ್ಕೆ ರಮ್ಯಾ ಭರದ್ವಾಜ. ಬೆಂಗಳೂರಿನ ರಮ್ಯಾ ಅವರು ಆಯ್ಕೆಯಾಗಿದ್ದಾರೆ ಸರಿಗಮಪ ಸೀಸನ್ 17ರ ಕಾರ್ಯಕ್ರಮಕ್ಕೆ. ಹನ್ನೆರಡು ಸ್ಪರ್ಧಿಗಳ ಆಯ್ಕೆಯಾಗಿದೆ, ಇನ್ನು 3 ಜಾಗ ಬಾಕಿ ಇದೆ. ವಿಜಯ್ ಪ್ರಕಾಶ್ ಸರ್, ಶಾಸ್ತ್ರೀಯ ಸಂಗೀತದಲ್ಲಿ
ಪಾಠಾಂತರ ಒಂದು ಪದ್ಧತಿಲಾಗುತ್ತೆ, ಭಾಳ ಚೆನ್ನಾಗಾಗುತ್ತೆ. ಸರಳ ವರ್ಷೆ, ಜಂಟಿ ವರ್ಷೆ, ದಾಟು ಸ್ವರಗಳು, ಗೀತೆಗಳು, ಅದಾದಮೇಲೆ ವರ್ಣ. ಸರ್ ಯಾರು ಸರ್ ಹಂಗಂದ್ರೆ? ಇಟ್ ಈಸ್ ವರ್ಣ. ವರ್ಣ. ವೆಲ್ಕಮ್ ಟು ಸಾರಿಗಮಪ ಸೀಸನ್ 17. ಅರ್ಜುನ್ ಸರ್, ನಾನು ಹೇಳ್ತಾರಂತ ಈ ಹೆಸರು ಒಂದು ಪವರ್ಫುಲ್ ವಾಯ್ಸು, ಜೊತೆಯಲ್ಲಿ ಥ್ರೋ ಚೆನ್ನಾಗಿದೆ, ಮೆಲಡಿ ಕೊಟ್ಟರು ಮೆಲಡಿನೂ ಚೆನ್ನಾಗಿ ಹಾಡ್ತಾರೆ ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡಿರೋಂಥ ಒಂದು ಅದ್ಭುತವಾದ ಪವರ್ ಪ್ಯಾಕ್ಡ್ ವಾಯ್ಸ್ ಪ್ರಿಯಾ ಕೆವಿ. ಕಂಗ್ರ್ಯಾಚುಲೇಷನ್ಸ್. ವೆಲ್ಕಮ್ ಟು ಸಾರಿಗಮಪ ಸೀಸನ್ 17. ಈಗ ಇಲ್ಲಿ ವೇದಿಕೆ ಮೇಲೆ ಇರುವಂತ 13 ಜನರ ಪೈಕಿ ಒಬ್ರಿಗೆ ಮಾತ್ರ ಚಾನ್ಸ್, ಲಾಸ್ಟ್ ಚಾನ್ಸ್. ಗುರುಗಳೇ, ಎಲ್ಲ ಸಿಂಗರ್ಸ್ ಇದ್ದಾರೆ. ಕರೆಕ್ಟ್ ಅಲ್ವಾ? ಇಲ್ಲೂ ಸಿಂಗರ್ಸ್ ಇದ್ದಾರೆ, ಅಲ್ಲೂ ಸಿಂಗರ್ಸ್ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಪ್ರಯತ್ನ ಪಟ್ಟರು, ಇಂಪ್ರೆಸ್ ಮಾಡಿದ್ರು ಎಲ್ಲ. ಓಕೆ, ಬಟ್ ಒಂದು ಸಣ್ಣ ಒಂದು ಇಂಪ್ರೊವೈಸೇಷನ್. ಓಕೆ, ಇಷ್ಟು ಜನ ಸಿಂಗರ್ಸ್ ಜೊತೆ ಒಂದು ಕಂಪೋಸರು ಇದ್ರೆ ಚೆನ್ನಾಗಿರುತ್ತೆ. ಹೆಸರೇ ಹೇಳಿಲ್ಲ. ಆ ಕಂಪೋಸರ್ ಯಾರು? ನನ್ ಬಗ್ಗೆ ಹೇಳ್ತವ್ರೆ. ಯಾರು? ಬನ್ನಿ ಅಕ್ಷತಾ ಅವರೇ. Yes, congratulations ಅಕ್ಷತಾ. ಬಂದಂತಹ ಸಾವಿರಾರು ಜನ, ಲಕ್ಷಾಂತರ ಸ್ಪರ್ಧಿಗಳ ಪೈಕಿ ಬೇರೆ ಬೇರೆ ರೌಂಡ್ಗಳನ್ನ ಕ್ರಾಸ್ ಮಾಡಿ ಈ ಮೆಗಾ ಆಡಿಷನ್ಸ್ ವೇದಿಕೆಯನ್ನ ಹತ್ತಿದ್ದೀರಾ. ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಅಪ್ಪ. ನಿಮ್ಗೆ ಅನ್ಸ್ಬೋದು, ಲಾಸ್ಟ್ ಅಲ್ಲಿ ಇವ್ರು ಇದನ್ನೇ ಹೇಳ್ತಾರೆ, ಆಲ್ ದ ಬೆಸ್ಟ್, ಬೆಟರ್ ಲೈಕ್ಸ್ ನೆಕ್ಸ್ಟ್ ಟೈಮ್, ಅದು ಇದು ಎಲ್ಲ. ಬಟ್ ಅದೇ ತಾನೇ ನಿಜ. ಕೀಪ್ ಟ್ರೈಂಗ್. ಓಕೆ, ಕೀಪ್ ಟ್ರೈಂಗ್. ಈ ವೇದಿಕೆ ನಿಮ್ಗಾಗಿ ಯಾವಾಗ್ಲೂ ಕಾಯ್ತಿರುತ್ತೆ, ಅವಕಾಶದ ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ. ಆಲ್ ದ ವೆರಿ ಬೆಸ್ಟ್ ಫಾರ್ ನೆಕ್ಸ್ಟ್ ಸೀಸನ್. ಸಿ ಯು ಸೂನ್. ಓಕೆ, ಇನ್ಮುಂದೆ ಪ್ರತಿ ವಾರ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡಿಗರ ಹೃದಯದಲ್ಲಿ ಹೊಸ ಚರಿತ್ರೆಯನ್ನ ಸೃಷ್ಟಿಸೋದಕ್ಕೆ ಬರ್ತಿದ್ದಾರೆ ನಮ್ಮ ಹೊಸ ಗಾಯಕರು. ಸೊ ಲೆಟ್ಸ್ ವೆಲ್ಕಮ್ ಸಾರಿಗಮಪ ಸೀಸನ್ 17ರ ಟಾಪ್ 15 ಕಂಟೆಸ್ಟೆಂಟ್. ಸೊ ಮುಂದಿನ ವಾರದಿಂದ ಈ ನಮ್ಮ 17 ಸ್ವರ ಸೇನಾನಿಗಳೊಂದಿಗೆ ಈ ಸಂಗೀತ ಮಹಾ ಸಂಸ್ಥಾನದಲ್ಲಿ ಶುರುವಾಗಲಿದೆ ಸಾರಿಗಮಪ ಸೀಸನ್ 17ರ ಸಂಗೀತ ದರ್ಬಾರ್.